ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮಾರ್ನಿಂಗ್ ಎದ್ದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟು 75.550 ಗ್ರಾಮ್ ಇದೆ. ಸೊ ಫ್ರೆಂಡ್ಸ್, ಊರಿಂದ ನೈಟು 10 ಗಂಟೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿಯರಿಬ್ಬರು ಬಂದಿದ್ದರು. ಸೊ ನಾನು ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಅವ್ರ ಜೊತೆನೇ ಊರಿಗೆ ರಿಟರ್ನ್ ಹೋಗ್ತಾಯಿದ್ದೀನಿ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಈಗ ಮಾರ್ನಿಂಗ್ ನಾನು 7 ಗಂಟೆಗೆ ಎದ್ದು 7:30 ಅಷ್ಟೊತ್ತಿಗೆ ಇವ್ರಿಗೆಲ್ಲ ಟೀ ಎಲ್ಲ ಮಾಡಿಕೊಟ್ಟೆ. ಸೊ ಕುತ್ಕೊಂಡು ಆಂಟಿಯರಿಬ್ಬರು ಅಕ್ಕ ತಂಗಿರಿಬ್ಬರು ಮಾತಾಡ್ತಾ ಕೂತಿದ್ರು. ಸೊ ಊರಿಂದ ನನ್ನ ಮಗ ಕಾಲ್ ಮಾಡಿದ್ದ, ಅವನ ಹತ್ರ ಮಾತಾಡ್ತಾಯಿದ್ಲು. ಹಂಗೆ ಅವಳು ಕೆಲಸಕ್ಕೆ ರೆಡಿ ಆಗ್ತಾಯಿದ್ಲು. ಇದಾದಮೇಲೆ ನಾನು ಹೊರ್ಗಡೆದಾಗೆ ವ್ಯೂ ತೊಗೊಂಡೆ. ಮಾರ್ನಿಂಗ್ 7:30 ಅಷ್ಟೊತ್ತಿಗೆ ಆಗಿತ್ತು. ವ್ಯೂ ಎಲ್ಲ ತೊಗೊಂಡೆ. ನಮ್ಮ ಗಿಡ ಎಲ್ಲ ಹೂವು ಬಿಟ್ಟಿತ್ತು, ಅದೆಲ್ಲ ವಿಡಿಯೋ ಮಾಡಿಕೊಂಡೆ. 7:30 ಆಗಿತ್ತು ಟೈಮು. ಇದಾದಮೇಲೆ ನಾನಿವತ್ತು ಚಿಕನ್ ತೊಗೊಂಬಂದು ಚಿಕನ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಮಾನ್ಯನ ಹಂಗೆ ಅವಳ ಆಫೀಸ್ ಹತ್ರ ಡ್ರಾಪ್ ಮಾಡಿ ಹಂಗೆ ನಾನು ಚಿಕನ್ ತೊಗೊಂಬರೋಣ ಅಂದ್ಕೊಂಡು ರೆಡಿಯಾಗಿ ಹೋದೆ. ನಾನು 7:45 ಅಷ್ಟೊತ್ತಿಗೆ ಚಿಕನ್ ಶಾಪ್ ಹತ್ರ ಬಂದೆ. ಆಲ್ರೆಡಿ ಎಲ್ಲ ಅವರು ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಸೊ ನಮ್ಮ ಮಾಮ ಇವ್ರು ನೈಟ್ ಬಂದಾಗ ಡ್ಯೂಟಿಯಿಂದ ಬಂದಿರಲಿಲ್ಲ, ಮಾರ್ನಿಂಗ್ ಬಂದರು. ಸೊ ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ರು. ಇದಾದಮೇಲೆ ಎಲ್ಲರೂ ಸೇರಿಕೊಂಡು ನಮ್ಮ ಆಂಟಿನೇ ಇವತ್ತು ಚಿಕನ್ ಫ್ರೈ ಮಾಡಿದರು. ಹಂಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ಇದಾದಮೇಲೆ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಇದು ನೋಡಿ ನನ್ನ ಸ್ಕೂಟಿ ಕರಿಷ್ಮಾ. ನಮ್ಮ ಚಿಕ್ಕಪ್ಪ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಸೈಡಿಗೆ ಎತ್ತಿರ್ತಾ ಇದ್ದಾರೆ. ಇದಾದಮೇಲೆ ನಾವೆಲ್ಲರೂ ಹೊರಟ್ವಿ. ನಮ್ಮ ಮಾಮಗೆ ಡ್ಯೂಟಿ ಇತ್ತು. ಅವರು ಹಂಗೆ ನಮ್ಮನ್ನು ಬಸ್ ಹತ್ತೋದಕ್ಕೆ ಡ್ರಾಪ್ ಮಾಡಿಬಿಟ್ಟು ಅವರು ಹಂಗೆ ಡ್ಯೂಟಿಗೆ ಹೋಗ್ತಾರೆ. ಸೊ ಎಲ್ಲರೂ ಹೀಗೆ ಮಾತಾಡಿಕೊಂಡು, ಇದು ನಮ್ಮ ಕಾರು, ಇದ್ರ ಹೆಸರು ಬಂದು ಕ್ರಿಶ್ ಅಂತ. ಹಾಗೆ ಎಲ್ಲ ಮಾತಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಊರಿಗೆ ಹೋಗ್ತೀವಿ ಇವಾಗ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ನಮ್ಮ ಮಮ್ಮಿಗೆ ನೋಡೋಕೆ ಹೋಗ್ತಾಯಿದ್ದೀನಿ. ಅವ್ರು ಅಲ್ಲಿಂದ ಹಂಗೆ ಅವ್ರ ಊರಿಗೆಲ್ಲ ಹೋಗ್ತಾರೆ. ನನ್ನ ಅಲ್ಲಿ ಮಮ್ಮಿ ಮನೆಗೆ ಬಿಟ್ಟು. ನಮ್ಮ ಆಂಟಿಯರಿಬ್ಬರಿಗೂ ವಾಮಿಟ್ಟು ಬರುತ್ತೆ ಸ್ವಲ್ಪ, ಅದಕ್ಕೆ ಅವರು ಕಾರಲ್ಲಿ ಹೋಗ್ಬೇಕಾ ಅಂಥೇಳಿ ಹಾಗೆ ಯೋಚನೆ ಮಾಡ್ಕೊಂಡು ಡ್ರಾಪ್ ತಗೊಂಡ್ವಿ. ಎಲ್ಲರೂ ಹೋಗಿ ಕಾರಲ್ಲೆಲ್ಲ ಕೂತ್ಕೊಂಡು ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 11 ಗಂಟೆ ಆಗೋಗಿತ್ತು. ಇಲ್ಲಿ ಹೋಗ್ತಾ ರೋಡಲ್ಲಿ ಹಂಗೆ ಮಾತಾಡ್ಕೊಂಡು ಹೋದ್ವಿ ಎಲ್ಲರೂ. ಇದು ನಾವು ಕಾರ್ ನಿಲ್ಲಿಸ್ತೀವಲ್ಲ, ಅದ್ರ ಬಗ್ಗೆ ಬೋರ್ಡ್ ಕೊರಿಸಿದ್ರಿಲ್ಲ, ಅದನ್ನು ಮಾತಾಡ್ಕೊಂಡು ಹಂಗೆ ಹೋದ್ವಿ. ಸೊ ಮಾನ್ಯ ಕೆಲ್ಸಕ್ಕೆ ಹೋಗಿದ್ಲಲ್ಲ ಮಾರ್ನಿಂಗು, ಅವ್ರ ಮಮ್ಮಿ ಅವಳಿಗೆ ಬಾಯ್ ಮಾಡಿ ಆಚೆ ಕರೆದ್ವಿ. ಅವಳು ಶಾಪಿಂದ ಆಚೆ ಬಂದು ಮಾತಾಡ್ತಾ ಇದ್ಲು, ಬಾಯ್ ಮಾಡಿದ್ಲು. ಸೊ ನಾವು ಅವಳನ್ನ ಬಾಯ್ ಮಾಡಿ ಹೊರಟ್ವಿ. ಇದಾದಮೇಲೆ ನಾವು ಊರಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 3 ಗಂಟೆ 3:30 ಆಗೋಗಿತ್ತು. ಇದು ನಮ್ಮಮ್ಮ ಮನೆ. ಸೊ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ನಾನು 4 ಗಂಟೆ ಅಷ್ಟೊತ್ತಿಗೆ ಕಲ್ಲಂಗಡಿ ಹಣ್ಣೆಲ್ಲ ತಿನ್ಕೋತಾ ಇದ್ದೆ. ಅದನ್ನು ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಕೈ ಸ್ವಲ್ಪ ಮುರಿದೋಗ್ಬಿಟ್ಟಿದೆ. ಅವರು ಈಗ ಮನೆಗೆ ಹೊರಡಬೇಕಿತ್ತು, ಹಂಗಾಗಿ ಅವರು ಹೋಗ್ತಾಯಿದ್ರು. ಸೊ ಹಾಗೆ ಮಾತಾಡ್ತಾಯಿದ್ರು. ಇದಾದಮೇಲೆ ನಮ್ಮ ಮನೇಲಿ 2 ಕುಕ್ಕರ್ ಡ್ಯಾಮೇಜ್ ಆಗಿತ್ತು. ಹಂಗಾಗಿ ಹೊಸ ಕುಕ್ಕರ್ನ ತೊಗೊಂಬರ್ಬೇಕು ಅಂತೇಳಿ ನಾನು ನಮ್ಮ ದೊಡ್ಡಮ್ಮ ಹೋಗ್ತಾಯಿದ್ದೀವಿ ಶಾಪ್ಗೆ. ಇದು ನಮ್ಮ ಹಿರಿಯೂರಲ್ಲಿ ವೇದಾವತಿ ನಗರ ಬ್ರಿಡ್ಜ್, ಇದು TV ಸರ್ಕಲ್ ಬ್ರಿಡ್ಜು ನೋಡಿ. ಹಾಗೆ ಎಲ್ಲ ವ್ಯೂ ತೋರಿಸ್ತೀನಿ, ನಮ್ಮೂರು ಹೇಗಿದೆ ಹಿರಿಯೂರು ಅಂತ. ಇದು ಮಾರಿಕಂಡ ಮೇಲೆ ನೀರು ಬಿಟ್ಟಿದ್ದಾರೆ. ಸೊ ಚಾನಲೆಲ್ಲ ತುಂಬಿ ನೀರು ಹೋಗ್ತಾ ಇದೆ, ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ. ಇದಾದಮೇಲೆ ಇದು ನಾನು ಓದಿದಂಥ ಡಿಗ್ರಿ ಕಾಲೇಜು, ವಾಣಿ ಕಾಲೇಜ್ ಅಂತೇಳಿ. ಇದು ನಮ್ಮ ಹಿರಿಯೂರು ಪೊಲೀಸ್ ಸ್ಟೇಷನ್. ಹಾಗೆ ಎಲ್ಲ ಸ್ವಲ್ಪ ನಮ್ಮೂರಲ್ಲಿ ಜಾಸ್ತಿ ಬಟ್ಟೆ ಶಾಪೇ, ಸ್ಟೀಲು ಬಟ್ಟೆ ಅಂಗಡಿನೇ ಶಾಪ್ ಜಾಸ್ತಿನೇ ಇರೋದು ನಮ್ಮೂರಲ್ಲಿ.
ಹಾಗೆ ಎಲ್ಲ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇವತ್ತೇನು ಡಯಟ್ ಲಾಗ್ ಇಲ್ವಲ್ಲ, ಸೊ ಹಾಗೆ ನಾನು ಡೈಲಿ ಲಾಗ್ಸ್ ತೋರಿಸೋಣ ಅಂತ ಡೇ ರುಟೀನ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗುರುಭವನ ಅಂತೇಳಿ, ಇದ್ರ ಹಿಂದೆಗಡೆನೆ ನಮ್ಮದು PUC ಕಾಲೇಜ್ ಇದೆ, ಜೂನಿಯರ್ ಕಾಲೇಜು. ಹಾಗೆ ನೆನಪಾಯಿತು, ಎಲ್ಲ ತಗೊಂಡೆ. ಇದಾದಮೇಲೆ ನಮ್ಮ ಮಮ್ಮಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಬರ್ಬೇಕಿತ್ತು, ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಹರ್ಷ ಹಾಸ್ಪಿಟಲ್ ಅಂತೇಳಿ ಅಲ್ಲಿಗೆ ಹೋಗಿ ನಾನು ನಮ್ಮ ದೊಡ್ಡಮ್ಮ ಇದ್ದರು ಟ್ಯಾಬ್ಲೆಟ್ನ ತೊಗೋತಾ ಇದ್ವಿ. ಅವರು ನರ್ಸ್ ಕೊಡ್ತಾಯಿದ್ರು. ನೋಡಿ ಹೇಗಿದೆ ಹಾಸ್ಪಿಟಲ್ಲು, ಹರ್ಷ ಹಾಸ್ಪಿಟಲ್ ನಮ್ಮ ಹಿರಿಯೂರಲ್ಲಿದೆ. ಬಿಲ್ಲೆಲ್ಲ ಮಾಡಿಸ್ಕೊಂಡು ನಾವು ಆಚೆ ಹೋದ್ವಿ. ಇಲ್ಲಿ ಯಾವುದೋ ಒಂದು ಕೇಸ್ ಬಂದಿತ್ತು, ಎಮರ್ಜೆನ್ಸಿ ಅಂತೇಳಿ ದುರ್ಗಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ರು. ಅದನ್ನು ಹಾಗೆ ನೋಡಿಕೊಂಡು ನಾವು ಕುಕ್ಕರ್ ತೊಗೋಬೇಕು ಅಂತೇಳಿ ಶಾಪ್ಗೆ ಹೋಗ್ತಾಯಿದ್ವಿ. ಸೊ ಪಾತ್ರೆ ಶಾಪಿಗೆ ಬಂದ್ವಿ. ಈ ಶಾಪ್ ಓಪನ್ ಆಗಿ 15 ವರ್ಷ ಆಯ್ತಂತೆ. ಹಾಗೆ ಮಾತಾಡ್ಕೊಂಡು ಕೇಳ್ಕೊತಾ ಇದ್ದೆ. ಇಲ್ಲಿ 3 ಲೀಟರ್ ಮತ್ತು 5 ಲೀಟರ್ದು 2 ಕುಕ್ಕರ್ ತೊಗೊಂಡ್ವಿ. ಹಂಗೆ ಒಂದು ಸ್ಟವ್ ತೊಗೊಂಡ್ವಿ. ಅದಾದಮೇಲೆ ನನಗೆ ಒಂದು ಕಡಾಯಿ ತೊಗೊಂಡೆ. ಅವ್ರ ಹತ್ರ ಹಾಗೆ ಮಾತಾಡಿಕೊಂಡು ಶಾಪ್ ಬಗ್ಗೆ ಎಲ್ಲ ಕೇಳಿಕೊಂಡು ಮಾತಾಡ್ತಾಯಿದ್ವಿ. ಇವರು ಓನರು. ಫೈನಲಿ 2 ಕುಕ್ಕರ್ ತೊಗೊಂಡ್ವಿ. ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಇದು ನಮ್ಮದು ಹಳೆ ಕುಕ್ಕರ್ನ ರಿಟರ್ನ್ ಮಾಡಿ ಹೊಸ ಕುಕ್ಕರ್ನ ತೊಗೊಂಡ್ವಿ. ನೋಡಿ, ಬೇರೆ ಯಾರೋ ಬಂದಿದ್ದರು ಸ್ಟವ್ ನೋಡೋಕ್ಕೆ, ಹಂಗಾಗಿ ನಾವು ನೋಡಿದ್ವಿ. ಇದಾದಮೇಲೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಎಲೆ ಬೇಕಿತ್ತು, ಅವರು ಒಂದು ಕಟ್ಟೆ ಎಲೆ ತೊಗೊಂಡು ಹಂಗೆ ಹೋದ್ವಿ. ಇದಾದಮೇಲೆ ನಮ್ಮೂರಲ್ಲಿ ತೇರುಮಲ್ಲೇಶ್ವರ ಜಾತ್ರೆ ಇತ್ತು, ಹಂಗಾಗಿ ಎಲ್ಲ ರೆಡಿ ಮಾಡಿದರು. ಇದು ನೋಡಿ ಫ್ರೂಟ್ ಸ್ಟಾಲು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದಾದಮೇಲೆ ನಾನು ನೈಟು ಸ್ವಲ್ಪ ಸೊಪ್ಪು ಸಾರು ಮತ್ತು ಮುದ್ದೆ ಊಟ ಮಾಡಿದೆ. ಇದಾದಮೇಲೆ ನಮ್ಮ ಏರಿಯಾದಲ್ಲಿ ನಾವೆಲ್ಲರೂ ಎಲ್ಲ ಒಂದೇ ಫ್ಯಾಮಿಲಿ ಥರ ನಾವು ಎಲ್ಲ ಮಾತಾಡಿಕೊಂಡು ನೈಟು ಎಂಜಾಯ್ ಮಾಡ್ತೀವಿ. ಸೊ ನಾನು ಇವತ್ತು ಅಪ್ರೂಪಕ್ಕೆ ಬಂದಿದ್ನಲ್ವಾ, ಹಂಗೆ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡ್ವಿ. ಸ್ವಲ್ಪ ಹಾಗೆ ಏನಾದರೂ ತಮಾಷೆ ಇದ್ದರೆ ಅವೆಲ್ಲ ಮಾತಾಡ್ಕೊಂಡು ಹಂಗೆ ಕೂತ್ವಿ. ಈ ಅಂಕಲ್ ಬಂದ್ಬಿಟ್ಟು BMTC ಬಸ್ ಕಂಡಕ್ಟರ್, ಇವರು ಬೆಂಗಳೂರಲ್ಲಿ, ಆದರೆ ಹಿರಿಯೂರಲ್ಲಿ ಇರ್ತಾರೆ. ಅದು ಇವ್ರ ಮಗಂದು ಸ್ವಲ್ಪ ಮ್ಯಾಟ್ರ್ ಹೇಳ್ತಿದ್ದಾರೆ. ಹಾಗೆ ಅದನ್ನೆಲ್ಲ ಕೇಳಿಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಮ್ಮ ಏರಿಯಾದವರು ನಾವೆಲ್ಲ ಒಂದೇ ಕುಟುಂಬ ಥರ ಇರ್ತೀವಿ. ಎಲ್ಲರೂ ಅಷ್ಟೇ, ಮಾರ್ನಿಂಗ್ ಎಲ್ಲೆಲ್ಲೋ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲೋ ಬ್ಯುಸಿಯಾಗಿರ್ತಾರೆ. ನೈಟ್ ಹೊತ್ತಿಗೆ ಕೂತ್ಕೊಂಡು 1 ಅವರ್ 2 ಅವರ್ ಮಾತಾಡಿದ್ರೇ ಎಲ್ಲರಿಗೂ ಮನಸ್ಸಿಗೆ ಸಮಾಧಾನ. ಈ ಥರ ಎಲ್ಲರೂ ನಮ್ಮ ಏರಿಯಾದಲ್ಲಿ ಎಲ್ಲ ಒಂದು 5-6 ಫ್ಯಾಮಿಲಿ, ಒಂದು 10 ಫ್ಯಾಮಿಲಿಯವರೆಲ್ಲ ಹಿಂಗೆ ಕೂತ್ಕೊಂಡು ಮಾತಾಡೋದು ನೈಟ್ ಹೊತ್ತು. ಮಾತಾಡೋಕ್ಕಾಗಲ್ಲ ಆಗಲ್ಲ. ನೀನು ನಿಮ್ಮ ಅಮ್ಮಗೆ ಕಾಲ್ ಮಾಡ್ಬೇಕಲ್ಲೇನಾ? ಕೊಳ್ಳಿ ನೀವು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಇವ್ರ ಕತೆಗಳು ಕೇಳಿ, ಅವ್ರ ಮಗನ ಕತೆ ಕೇಳಿ. ಇವರು ನಮ್ಮ ಅಜ್ಜಿ, ಶಾಂತಜ್ಜಿ ಅಂತೇಳಿ. ನಮ್ಮ ಮಮ್ಮಿ ಅಲ್ಲಿ ಕೂತ್ಕೊಂಡಿದ್ದಾರೆ ಹಿಂದೆ. ಅವರು ಎಲ್ಲ ನಾವು ಮಾತಾಡೋದೆಲ್ಲ ಕೇಳಿಸ್ಕೊತಾವ್ರೆ. ಟಿಕೆಟ್ ಎಲ್ಲ ತೊಗೋತೀವಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ, ಎಷ್ಟು ಟೆನ್ಷನ್ ಇರುತ್ತೆ ಅದೆಲ್ಲ ಹೇಳ್ತಾ ಇದ್ದಾರೆ ಅವ್ರದ್ದು. ಆ ಟೈಮಲ್ಲಿ ಮಗನು ಬೇರೆ ಕಾಲ್ ಮಾಡಿ, ಪಪ್ಪ ನಂದಿದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾನೆ. ಅವರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇದು ಒಂದು ಚಡ್ಡಿ ಕತೆ, ಸ್ಕೂಲ್ ಯೂನಿಫಾರ್ಮ್ ಕತೆ.
ಪಾಪ ಅವ್ರ ಮೇಲೆಲ್ಲ ರೇಗ್ಬಿಟ್ಟಿದ್ದೀರಾ. ನನ್ನ ಮಗನ ಚಡ್ಡಿ ಅಲ್ಲಿ ಹರಿದೋಗೈತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.